ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಸ್ವಲ್ಪ ಮಾರ್ನಿಂಗೆ ನೋಟ್ಸ್ ಎಲ್ಲ ಬರ್ಕೊಂಡಿದ್ನಲ್ವ, ಅವನ್ನೇ ಸ್ವಲ್ಪ ರಿವಿಸನ್ ಮಾಡಬೇಕು. 2-3 ದಿನದಿಂದ ಬರೀ ಓದೋದೇ ಮಾಡಿದೆ. ನೋಟ್ಸ್ನ ಮತ್ತೆ ತಿರುವಿ ಹಾಕೋಕ್ಕಾಗಲಿಲ್ಲ. ಓದಿರ್ದಂಗೆ ಇದ್ಬಿಟ್ರೆ ಮತ್ತೆ ನಮಗೆ ಮರ್ತೇ ಹೋಗಿರುತ್ತೆ. ಇದೇ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಲಾಂಗ್ ಕ್ವಶನ್ ಆನ್ಸರು ಬರೆಯೋಕ್ಕೆ ನಮಗೆ ನೋಟ್ಸ್ ಮಾಡಿರ್ತೀವಲ್ಲ, ಅದನ್ನೇ ರಿವಿಸನ್ ಮಾಡ್ಕೊಂಡ್ವಿ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಂಗೆ ಪೆಂಡಿಂಗ್ ಇದ್ಬಿಟ್ರೆ ಎಲ್ಲ ಮರ್ತೇ ಹೋಗುತ್ತೆ. ಮತ್ತೊಂದು ಸಲ ರಿವಿಸನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನೋಟ್ಸ್ಗಳ್ನೆಲ್ಲ ತೆಗೆದಿಟ್ಕೊಬಿಟ್ಟು ಸ್ವಲ್ಪ ರಿವಿಸನ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡೆ. ನಾನು ಇದೇ ಥರ ಲಾಂಗ್ ನೋಟ್ಬುಕ್ನ ಏನಿಲ್ಲ ಅಂದ್ರೂ ಒಂದು 10 ನೋಟ್ಬುಕ್ ಆಲ್ರೆಡಿ ನಾನು ಬರೆದು ಮುಗಿಸಿದ್ದೀನಿ. ಅಷ್ಟು ರೈಟಿಂಗ್ನ ಮಾಡಿದ್ದೀನಿ. ಯಾಕಂದರೆ ರೈಟಿಂಗ್ ಪ್ರಾಕ್ಟೀಸ್ ಅಂತೂ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಮಗೆ ಗ್ಯಾಪ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸುಮ್ಮನೆ ಬರಿತಾನೆ ಇದ್ದರೆ ನೆನಪಿಗೆ ಚೆನ್ನಾಗಿ ಉಳಿಯುತ್ತೆ, ಎಕ್ಸಾಮಿಗೂ ಕೂಡ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಸಬ್ಜೆಕ್ಟಿಗೂ ಒಂದೊಂದು ನೋಟ್ಸ್ ಇಟ್ಕೊಬಿಟ್ಟು ಬರೆದು ಅದನ್ನೇ ಅಭ್ಯಾಸ ಮಾಡ್ತಾಯಿದ್ದೀನಿ. ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಸೋಷಿಯಲ್ ಸೈನ್ಸೇ, GPS ಟರಿಗೆ ಓದ್ತಾ ಇದ್ದೀನಿ. ಸೊ ಇಷ್ಟ ಆಯಿತು. ಇವತ್ತು ಫ್ರೆಂಡ್ಸ್, ನಾನು ಒಂದು ಬಿಗ್ ನ್ಯೂಸ್ ಅಪ್ಡೇಟನ್ನ ನೋಡಿದೆ, ಯೂಟ್ಯೂಬಲ್ಲಿ ಹರಿದಾಡ್ತಾ ಇತ್ತು. ಇವರು ಸ್ಪರ್ಧಾಕಾಶಿ ಅಕಾಡೆಮಿಕ್ ಅವರು ಚೆನ್ನಾಗಿ ಹೇಳ್ತಾರೆ. ಅಂದರೆ ಫ್ಯಾಕ್ಟ್ ಇವತ್ತು ಏನಿದೆ ಅನ್ನೋದನ್ನು ಹೇಳ್ತಾರೆ. ಅವರು ತುಂಬ ಹೋರಾಟನೂ ಕೂಡ ಮಾಡ್ತಾ ಇದ್ದಾರೆ ಇವಾಗ ಕಾಲ್ ಮಾಡಲಿ ಅಂತ. ನಿನ್ನೆ ಎಲ್ಲ ಸ್ಪರ್ಧಾರ್ಥಿಗಳೆಲ್ಲ ಹೋಗ್ಬಿಟ್ಟು ತುಂಬ ಹೋರಾಟನೂ ಕೂಡ ಮಾಡಿದ್ದಾರೆ. ಬಟ್ ಸರ್ಕಾರ ಯಾವುದೇ ರೀತಿ ಕಿವಿಗೆ ಹಾಕ್ಕೊಂಡಿಲ್ಲ. ಮತ್ತು ನಿನ್ನೆ ಕೋರ್ಟಲ್ಲಿ ನಡಿಬೇಕಾಗಿದ್ದಂತಹ ಕಲಾಪನ ಮತ್ತೆ ಮುಂದಕ್ಕೆ ಹಾಕಿದ್ದಾರಂತೆ. ಅದೇ ಮತ್ತೆ ಮಾರ್ಚ್ 2ನೇ ತಾರೀಕಿನೋ ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದರು. ಸೊ ಆದ್ದರಿಂದ ಈ ರಿಸರ್ವೇಷನ್ಗೋಸ್ಕರ ಮತ್ತು ನೋಟಿಫಿಕೇಷನ್ಗೋಸ್ಕರ ನಾವು ಕಾಯಲೇಬೇಕಾಗುತ್ತೆ. ಈಗ ಸದ್ಯಕ್ಕಂತೂ ಅದು ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಮತ್ತೆ ಇನ್ನೊಂದೇನಾದರೂ ನೆನಪ ಹಾಕಿದ್ರು ಅಂದರೆ ಮತ್ತೆ ಇನ್ನೂ 1 ತಿಂಗಳು ಮುಂದಕ್ಕೆ ಹಾಕಿದ್ರು ನಮಗೆ ಎಲೆಕ್ಷನ್ ಬರುತ್ತೆ. ಮತ್ತು ಯಾವುದೇ ನೋಟಿಫಿಕೇಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವರು ಸರ್ಕಾರದವರು ಬಜೆಟ್ ಬೇರೆ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಸೊ ಇದಕ್ಕೋಸ್ಕರ ಹಿಯರಿಂಗ್ ಡೇಟ್ ಮುಂದಕ್ಕೆ ಹಾಕ್ತಾಯಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮ್ಮದು ಬಿಗ್ ಅಪ್ಡೇಟು ಬರ್ತಾಯಿದೆ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾವು ತುಂಬ ಉತ್ಸಾಹ ಹುಮ್ಮಸ್ಸಿನಿಂದ ಓದ್ತಾ ಇರ್ತೀವಲ್ವ, ಎಲ್ಲೋ ಒಂದು ಕಡೆ ಈ ಥರ ನ್ಯೂಸ್ಗಳು ಬಂದುಬಿಟ್ವಿ ಅಂದರೆ ಅಯ್ಯೋ ಕಾಲೇ ಮಾಡಲ್ಲ ಬಿಡು, ಸುಮ್ಮನೆ ಯಾತಕ್ಕೆ ಓದೋಣ, ಓದಿ ಬೇಜಾರಾಗ್ಬಿಟ್ಟು ಸಾಕಾಗುತ್ತಪ್ಪ. ಎಲ್ಲದನ್ನೂ ಒಂದು ಸಲ ರಿಸ್ಕ್ ತಗೊಂಡು ಫ್ಯಾಮಿಲಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಖುಷಿಯಾಗಿ ಓದ್ತಾ ಇರ್ತೀವಿ. ಏನೋ ಒಂದು 3 ತಿಂಗಳು ಕಷ್ಟಪಟ್ಟರೆ ನಮಗೆ ಜಾಬ್ ಆಗ್ಬೋದಲ್ಲ ಅನ್ನೋದಕ್ಕೋಸ್ಕರ. ಬಟ್ ಇವರು ಈ ಥರ ಮತ್ತೆ ಮುಂದೆ ಆಗ್ತಾ ಹೋದರೆ ಯಾರಿಗೂ ಕೂಡ ಇಂಟ್ರೆಸ್ಟೇ ಬರಲ್ಲ. ಎಷ್ಟೋ ಜನ ಫ್ಯಾಮಿಲಿ ಅದು ಇದು ಎಲ್ಲ ಬಿಟ್ಟು ಹಾಸ್ಟೆಲ್ಲಾಗಿ ಅಥವಾ ಲೈಬ್ರರಿಗೆ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಓದ್ತಾನೆ ಇರ್ತಾರೆ. ಎಷ್ಟೋ ಅಭ್ಯರ್ಥಿಗಳು GPS ಟೇರು ಮತ್ತು ಈಗ ಎಲ್ಲ ಎಕ್ಸಾಮ್ಗಳು ಕಾಲ್ ಮಾಡ್ತಾರೆ ಅಂತ ಅವ್ರವ್ರ ಕೆಲಸಗಳ್ನೆಲ್ಲ ಬಿಟ್ಟು ಕೂಡ ಓದೋಕ್ಕೆ ಜಾಸ್ತಿ ಜನ ಹತ್ತಿದ್ರು. ಅದಾದಮೇಲೆ ಗೆಸ್ಟ್ ಟೀಚರ್ಗಳು ಕೂಡ ಪಾಪ ಅವ್ರವ್ರ ಸ್ಕೂಲ್ಗಳ್ನೆಲ್ಲ ಬಿಟ್ಟು ಅವರು ಕೂಡ ಎಕ್ಸಾಮು ಕಾಲಾಗಿದೆ, TET ಎಲಿಜಿಬಲ್ ಆಗಿದ್ದೀನಿ ಅನ್ನೋ ಒಂದು ಉತ್ಸಾಹದಲ್ಲಿ ಓದ್ತಾಯಿದ್ರು. ಫೆಬ್ರವರಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಖುಷಿಯಾಗಿದ್ವಿ. ಮತ್ತೆ 1 ತಿಂಗಳು ಮುಂದಕ್ಕೆ ಹಾಕಿದರೆ ಈಗ ಮಾರ್ಚ್, ಅವತ್ತೇನು ಹೇಳ್ತಾರೋ ಗೊತ್ತಿಲ್ಲ. ಸೊ ಈ ಥರ ಸರ್ಕಾರದ್ದು ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ. ಯಾವುದಕ್ಕೂ ಕೂಡ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬೇರೆ 56% ಅದು ಕೂಡ ನಡೀತಾ ಇದೆ ಅಲ್ವ ಕೋರ್ಟಲ್ಲಿ. ಅವರು ಫಸ್ಟು ಆದೇಶ ಅವ್ರೇನು ಹೇಳ್ದೇ ನಾವು ಇನ್ನೂ ನೋಟಿಫಿಕೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಹೈಕೋರ್ಟಲ್ಲೂ ಕೂಡ ನಡೀತಾ ಇದೆ. ಸೊ ಇವೆರಡೂ ಕೂಡ ನೋಡ್ಕೊಂಡು ಫಲಿತಾಂಶನ ಏನು ರಿಸಲ್ಟ್ ಬರುತ್ತೆ ಅನ್ನೋದ್ರ ಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಗೌರ್ಮೆಂಟ್ನವ್ರು ಹೇಳ್ತಾ ಇದ್ದಾರಲ್ವ. ಸೊ ಅದಕ್ಕೋಸ್ಕರ ಇವರು ಡಿಲೇ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ನಾವು ಓದೋದು ಮಾತ್ರ ನಿಲ್ಲಿಸೋದೇ ಬೇಡ. ಏಕೆಂದರೆ ಡೈಲಿ ಒಂದು 10 ಪೇಜ್ ಪ್ರಾಕ್ಟೀಸು, ರೈಟಿಂಗ್ ಪ್ರಾಕ್ಟೀಸು, ಅದ್ರ ಜೊತೆಗೆ 2-3 ಚಾಪ್ಟ್ರು ರಿವಿಸನ್ ಮಾಡ್ತಾ ಇದ್ದರೆ ನಮಗೆ ಲಿಂಕು ಬಿಟ್ಟು ಹೋಗೋದೇ ಇಲ್ಲ. ಸೊ ಹಂಗಾಗಿ ಲಿಂಕ್ನ ಯಾರೂ ಕೂಡ ಬಿಡಬೇಡಿ, ಪ್ರಯತ್ನ ಅಂತೂ ಮಾಡ್ತಾ ಇರೋಣ. ಇನ್ನು 3 ತಿಂಗಳಲ್ಲ, 6 ತಿಂಗಳು ಕಾಯೋಣ, ಇನ್ನೂ 1 ವರ್ಷ ಕಾಯೋಣ, ಇನ್ನೇನು ಮಾಡೋಕ್ಕಾಗಲ್ಲ ನಮಗೆ. ಅಷ್ಟೇ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಅವ್ರ ಕೆಲಸನ ಅವ್ರು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಒಂದಲ್ಲ ಒಂದು ಯಾವುದಾದ್ರೂ ಒಂದು ಜಾಬ್ ಆಗುತ್ತೆ. ಓದೋದಂತೂ ಬಿಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ.
ಯಾಕಂದರೆ ಯೂಟ್ಯೂಬಲ್ಲಿ ನಿನ್ನೆಯಿಂದ ತುಂಬ ಹರಿದಾಡ್ತಾಯಿದೆ, ತುಂಬ ಬೇಜಾರಾಗ್ತೈತೆ ಸರ್. ಕಮೆಂಟ್ ಮಾಡ್ತಾಯಿದ್ದಾರೆ, ಅಯ್ಯೋ ಎಷ್ಟೊಂದು ಹೋಪ್ ಇಟ್ಕೊಂಡಿದ್ವಿ, ಹಿಂಗಾಗೈತಲ್ಲ, ಮತ್ತು ನೀವು ಓದಿದ್ದೆಲ್ಲ ಏನು ಮುಂದೆ ಹೆಂಗೆ ಮಾಡೋದು, ಏನೇನೋ ಯೋಚನೆ ಮಾಡಿ ತುಂಬ ಜನ ಮೊನ್ನೆ ಯಾರೋ ಸೂಸೈಡ್ ಬೇರೆ ಮಾಡ್ಕೊಂಡ್ರು ಅಂತ ಎಲ್ಲ ಹೇಳಿದರು. ಆ ಥರ ಎಲ್ಲ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ. ಆರಾಮಾಗಿ ಓದಿ. ಅದು ಗೌರ್ಮೆಂಟ್ ಜಾಬೇ ಮಾಡಬೇಕಂತಿಲ್ಲ ಜೀವನದಾಗೆ, ಏನಾದರೂ ಒಂದು ಮಾಡಬೇಕು, ಮಾಡ್ಬೋದು. ಬಟ್ ನಾವು ಪಾಸಿಟಿವ್ ಆಗಿ ಫಿಸಿಕಲಾಗಿ ನಾವು ಫಿಟ್ ಆಗಿರಬೇಕು. ಆವಾಗ ನಾವು ಏನಾದರೂ ಒಂದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಕೆಲಸ ಮಾಡೋರಿಗೆ ನಾನಾ ಕೆಲಸಗಳಿದ್ದಾವೆ. ಮನಸ್ಸಿಟ್ಟು ಮಾಡಿದ್ರೆ ಎಲ್ಲದನ್ನು ಕೂಡ ನಾವು ಮಾಡ್ಬೋದು. ಸೊ ಅದಕ್ಕೋಸ್ಕರ ಯಾರೂ ಕೂಡ ಮತ್ತೆ ಅಧ್ಯಯನವನ್ನು ನಿಲ್ಲಿಸ್ಬೇಡಿ, ಅಭ್ಯಾಸವನ್ನು ಮಾಡ್ತಾನೆ ಇರಿ ಅಂತ ಈ ಒಂದು ಮೋಟಿವೇಶನ್ ವೀಡಿಯೋನ ಮಾಡಿದೆ. ಯಾಕೆ ಗೊತ್ತಾ, ಈಗ ಮತ್ತೆ ನಾವು ಮಾಡಲ್ಲ ಅಂತ ನಾವು ಮತ್ತೆ ಸುಮ್ಮನೆ ಕೂತ್ಕೊಂಡ್ವಿ ಅಂದರೆ, ನಾವು ಒಂದು ದಿನ ಬುಕ್ಸ್ ತಿರುವಿ ಹಾಕಲಿಲ್ಲ ಅಂದರೆ, ಒಂದು ಕ್ವಶನ್ ನೋಡಿದ್ವಿ ಅಂದರೆ, ಅಯ್ಯೋ ಇದು ಎಲ್ಲಿ ತೆಗ್ದಿದ್ದಾರೆ, ಎಲ್ಲಿ ಬಂದಿದೆ ಇದು ಕ್ವಶನ್ನು ಅಂತ ನೆನಪೇ ಆಗಲ್ಲ, ಅಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಪರ್ಫೆಕ್ಟಾಗಿ ಯಾವಾಗ ಆಗ್ತೀವಿ ಅಂದರೆ, ನಮ್ಮ ಅಧ್ಯಯನ ದಿನಾಲೂ ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ನಾವು ಅದು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಿಟ್ಬಿಟ್ವಿ. ಮಾರ್ಚ್ ಕಾಲ್ ಮಾಡ್ತಾರೆ, ಏಪ್ರಿಲ್, ಅದ್ರ ಜೊತೆಗೆ ಮಾರ್ಚ್ ಏಪ್ರಿಲ್ಗೆ ಎಲೆಕ್ಷನ್ ಬೇರೆ ಬರುತ್ತೆ ಅಂತಾರೆ. ಅದೊಂದು 2-3 ತಿಂಗಳಾಯಿತು ಅಂದರೆ, ಈಗ ಸರ್ಕಾರದಲ್ಲಿ ಏನೇನು ಬದಲಾವಣೆಗಳಾಗ್ತವೋ ಹೇಳೋಕ್ಕೆ ಬರಲ್ಲ. ಈ ಕೋರ್ಟಲ್ಲಿ ಲಾಯರ್ಗಳು ಹೇಳೋ ಪ್ರಕಾರ ಇನ್ನೂ 4-5 ತಿಂಗಳು ಬೇಕು, ಕಾಲ್ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ನನಗೂ ಕೂಡ ತುಂಬ ಬೇಜಾರಾಯಿತು. ಆದರೂ ಬಿಡಬಾರ್ದು, ಯಾಕಂದರೆ ನಾವು ಇವಾಗ ಒಂದು ಸ್ಟ್ಯಾಂಡಲ್ಲಿ ಬಂದಿದ್ದೀವಿ. ಈಗ ಸಿಲೆಬಸ್ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಈ ಒಂದು ಸಿಲೆಬಸ್ ಅರ್ಥ ಮಾಡ್ಕೊಳಕ್ಕೆ ಒಂದು 6 ತಿಂಗಳಿಂದ ವರ್ಷನೇ ಬೇಕಾಗುತ್ತೆ. ಯಾಕಂದರೆ ಒಂದು 7-8 ವರ್ಷ ಗ್ಯಾಪ್ ಆಗಿತ್ತಲ್ವ. ಸೊ ಮತ್ತೆ ಈ ಒಂದು ಪ್ಲೇಸಿಗೆ ಬಂದು ನಿಂತಿದ್ದೀವಿ. ಈಗ ಮತ್ತೆ ಇದರಿಂದ ನಾವು ಡಿಸ್ಕಂಟಿನ್ಯೂ ಆದ್ವಿ ಅಂದರೆ ಮತ್ತೆ ಜೀವನದ ಪೂರ್ತಿ ಮತ್ತೆಂದು ಓದೋಕ್ಕೂ ಆಗಲ್ಲ, ಮತ್ತೆಂದು ನಾವು ನಮ್ಮ ಗುರಿನ ಸಾಧಿಸೋಕ್ಕಾಗೋದು ಇಲ್ಲ, ಮತ್ತು ನಾವು ಜಾಬ್ ಪಡ್ಕೊಳಕ್ಕೆ ಸಾಧ್ಯನೇ. ಯಾಕಂದರೆ ನಾವು ಒಂದೇ ಕೆಲಸ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಾಗಿರೋದ್ರಿಂದ ಎಲ್ಲ ಕಡೆನೂ ಕೂಡ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಮುಗೀತು ಅಂತ ಯಾವತ್ತೂ ಕೂಡ ಹೇಳ್ಕೊಳೋದು ಬೇಡ. ಎಲ್ಲ ಕೆಲಸದ ಜೊತೆಗೂ ಕೂಡ ಇದು ಒಂದು ನಮ್ಮ ಅಭ್ಯಾಸದ ಸ್ಟಡಿ ಮಾಡೋದು ಕೂಡ ನಮ್ಮ ಕೆಲಸನೇ. ಇದು ಕೂಡ ನನ್ನ ಕರ್ತವ್ಯ, ಇದನ್ನು ಕೂಡ ನಾನು ಮಾಡಲೇಬೇಕು ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮ್ಗೆ ಕೂಡ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನಗೂ ಕೂಡ ನಾನು ಮಾತಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನನಗೂ ಕೂಡ ಮೋಟಿವೇಶನ್ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಕಾಮೆಂಟ್ಗಳು ನೋಡಿದ್ರು ಕೂಡ ಹೋಪ್ ಇಟ್ಕೋಬೋದು. ಕೆಲವೊಬ್ರು ಇಲ್ಲಿಗೆ ಬಿಡಬಾರ್ದು, ನಾನು ನಿಮಗೆ ಧೈರ್ಯ ಹೇಳೋದು, ನೀವು ನಮಗೆ ಧೈರ್ಯ ಹೇಳೋದು, ಈ ಥರ ಆಯ್ತು ಅಂದರೆ ನಮ್ಮದು ಅಭ್ಯಾಸ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೆ. ಸೊ ಇದೇ ಥರ ವಿಡಿಯೋ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋದಿದ್ದರೆ ಶೇರ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಮತ್ತು ನಿಮ್ಮ ಅಭ್ಯಾಸನ ಬಿಡಬೇಡಿ, ನಿರಂತರವಾಗಿ ಮಾಡ್ತಾಯಿರಿ. ಬಾಯ್.